ಹಲೋ ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರಗಳು. ಎಲ್ಲರಿಗೆ ಇವತ್ತಿನ ಒಂದು ಹೊಸ ಅಪ್ಡೇಟ್ಗೆ ಸ್ವಾಗತ. ಕೊಳೆ ಒಳ್ಳೆಯದಲ್ಲ, ಟಾಸ್ನಲ್ಲಿ ಆದ ಫಿಸಿಕಲ್ ಅಟ್ಯಾಕ್ ಕೂಡ ಒಳ್ಳೆಯದಲ್ಲ, ವಿನಯ್ ಕೈಗೆ ಪೆಟ್ಟು, ಕಾರ್ತಿಕ್ ಬೆನ್ನಿಗೆ ಏಟು. ಕೊಳೆ ಒಳ್ಳೆಯದಲ್ಲ, ಟಾಸ್ನಲ್ಲಿ ಸ್ಪರ್ಧಿಗಳ ಮಧ್ಯೆ ಮಾರಾಮಾರಿ ನಡೆದಿದೆ. ಪರಿಣಾಮ ವಿನಯ್ ಕೈ ಬೆರಳಿಗೆ ಏಟು ಬಿದ್ದಿದೆ, ಕಾರ್ತಿಕ್ ಬೆನ್ನಿಗೆ ಪೆಟ್ಟಾಗಿದೆ. ತುಕಾಲಿ ಸಂತು ಮೈಕಲ್ಗೆ ಮೊಣಕೈಯಲ್ಲಿ ಹೊಡೆದಿದ್ದಾರೆ ಮತ್ತು ಬಿಗ್ ಬಾಸ್ ಮನೆಯಲ್ಲಿ ಸ್ಪರ್ಧಿಗಳ ಮಧ್ಯೆ ಮಾರಾಮಾರಿ. ಕೊಳೆ ಒಳ್ಳೆಯದಲ್ಲ, ಟಾಸ್ನಲ್ಲಿ ದೈಹಿಕ ದಾಳಿ ನಡೆದಿದೆ. ವಿನಯ್ ಕೈ ಬೆರಳಿಗೆ ಪೆಟ್ಟು, ಕಾರ್ತಿಕ್ಗೆ ಬೆನ್ನು ನೋವಾಗಿದೆ. ಬಿಗ್ ಬಾಸ್ ಕನ್ನಡ 10 ಕಾರ್ಯಕ್ರಮದ 11ನೇ ವಾರ ಚಾಲ್ತಿಯಲ್ಲಿದೆ. ಸ್ಪರ್ಧಿಗಳಿಗೆ ಕೊಳೆ ಒಳ್ಳೆಯದಲ್ಲ ಎಂಬ ಟಾಸ್ ಚಟುವಟಿಕೆಯನ್ನು ಬಿಗ್ ಬಾಸ್ ನೀಡಿದ್ದರು. ಇದರ ಅನುಸಾರ ಸ್ಪರ್ಧಿಗಳು ಶುಭ್ರವಾಗಿ ಬಟ್ಟೆ ಒಗೆಯಬೇಕಿತ್ತು. ಎದುರಾಳಿ ತಂಡದಿಂದ ಬಟ್ಟೆಗಳಿಗೆ ಬಣ್ಣ ಬೀಳದಂತೆ ರಕ್ಷಿಸಬೇಕಿತ್ತು. ಈ ಚಟುವಟಿಕೆಗಳಲ್ಲಿ ಸಂಗೀತ ತಂಡದಿಂದ ಬಟ್ಟೆಗಳನ್ನು ರಕ್ಷಿಸಲು ಮೈಕಲ್ ಅವಿನಾಶ್ ಶೆಟ್ಟಿ ಮುಂದಾಗಿದ್ದರು. ತನಿಷಾ ತಂಡದಿಂದ ಬಟ್ಟೆಗಳನ್ನು ರಕ್ಷಿಸಲು ವಿನಯ್ ಕಾರ್ತಿಕ್ ಇದ್ದರು. ಎದುರಾಳಿ ತಂಡದ ಬಟ್ಟೆಗಳಿಗೆ ಬಣ್ಣ ಹಾಕುವಾಗ ತಮ್ಮ ತಂಡದ ಬಟ್ಟೆಗಳನ್ನು ರಕ್ಷಿಸುವಾಗ ನಾಲ್ವರು ತೀರಾ ಫಿಸಿಕಲ್ ಆಗಿ ಆಟವಾಡಿದರು. ಅವಿನಾಶ್ ಶೆಟ್ಟಿ ಹಾಗೂ ವಿನಯ್ ಮಧ್ಯೆ ತಳ್ಳಾಟ ನೂಕಾಟ ನಡೆಯಿತು. ಅವಿನಾಶ್ ಶೆಟ್ಟಿ ಅವರನ್ನು ವಿನಯ್ ಕೆಳಗೆ ಬೀಳಿಸಿದರು. ಮೈಕಲ್ನ ವಿನಯ್ ತಳ್ಳಿ ಬೀಳಿಸಿದರು. ಅಗ್ರೆಸಿವ್ ಆಗಿ ಆಡುವ ಸಮಯದಲ್ಲಿ ವಿನಯ್ ಅವರ ಬಲಗೈಗೆ ಬೆರಳಿಗೆ ಏಟು ಬಿದ್ದಿದೆ. ಇತ್ತ ಕಾರ್ತಿಕ್ಗೂ ಬೆನ್ನು ನೋವಾಗಿದೆ. ಮೈಕಲ್ಗೆ ತುಕಾಲಿ ಸಂತು ಮೊಣಕೈಯಿಂದ ಹೊಡೆದಿದ್ದಾರೆ. ಕೊಳೆ ಒಳ್ಳೆಯದಲ್ಲ, ಟಾಸ್ನಲ್ಲಿ ಸ್ಪರ್ಧಿಗಳ ಮಧ್ಯೆ ಆದ ಫಿಸಿಕಲ್ ಅಟ್ಯಾಕ್ ಕೂಡ ಒಳ್ಳೆಯದಲ್ಲ ಎಂಬುದು ವೀಕ್ಷಕರ ಅಭಿಪ್ರಾಯವಾಗಿದೆ. ಎಲ್ಲ ಸ್ಪರ್ಧಿಗಳಿಗೂ ಕೊಳೆ ಒಳ್ಳೆಯದಲ್ಲ ಎಂಬ ಟಾಸ್ ನೀಡಿದ್ದರು ಬಿಗ್ ಬಾಸ್. ಇದರ ಅನುಸಾರ ಪ್ರತಿ ತಂಡದ ಆಟಗಾರರು ಎದುರಾಳಿ ತಂಡದ ಆಟಗಾರರಿಂದ ತಮಗೆ ಮೀಸಲಾಗಿರುವ ಬಟ್ಟೆಗಳನ್ನು ರಕ್ಷಿಸಿ ಶುಭ್ರಗೊಳಿಸಬೇಕು. ಪ್ರತಿ ತಂಡದಲ್ಲಿ ಇಬ್ಬರು ಬಟ್ಟೆ ಒಗೆಯಬೇಕು. ಇಬ್ಬರು ನಮ್ಮ ತಂಡದ ಬಟ್ಟೆಗಳನ್ನು ರಕ್ಷಿಸಿ ಎದುರಾಳಿ ತಂಡದ ಬಟ್ಟೆಗಳಿಗೆ ಬಣ್ಣ ಎರಚಬೇಕು. 3 ಸುತ್ತಿನಲ್ಲಿ ಟಾಸ್ ನಡೆಯಲಿದ್ದು ಪ್ರತಿ ಸುತ್ತಿನಲ್ಲಿ ಅತಿ ಹೆಚ್ಚು ಬಟ್ಟೆಗಳನ್ನು ಶುಭ್ರಗೊಳಿಸುವ ತಂಡ ಟಾಸ್ ಗೆದ್ದಂತೆ. ಪ್ರತಿ ಸುತ್ತಿನಲ್ಲಿ ಗೆಲ್ಲುವ ತಂಡಕ್ಕೆ 1000 ಪಾಯಿಂಟ್ಸ್ ಲಭಿಸುತ್ತದೆ. ಮೊದಲ ಸುತ್ತಿನಲ್ಲಿ ಸಂಗೀತ ತಂಡದಲ್ಲಿ ಡ್ರೋನ್ ಪ್ರತಾಪ್ ನಮ್ರತಾ ಬಟ್ಟೆ ಒಗೆಯುತ್ತಿದ್ದರು. ಬಟ್ಟೆ ರಕ್ಷಿಸಲು ಮೈಕಲ್ ಅವಿನಾಶ್ ಶೆಟ್ಟಿ ನಿಂತರು. ಇತ್ತ ತನಿಷಾ ತಂಡದಲ್ಲಿದ್ದ ತುಕಾಲಿ ಸಂತು ವರ್ತೂರು ಸಂತೋಷ್ ಬಟ್ಟೆ ಒಗೆಯುತ್ತಿದ್ದರು. ಬಟ್ಟೆ ರಕ್ಷಿಸಲು ವಿನಯ್ ಕಾರ್ತಿಕ್ ಮುಂದಾದರು. ಟಾಸ್ ಶುರುವಾಗುವ ಮುನ್ನವೇ ನುಗ್ಗುತ್ತಾ ಇರೋದೆ ಚುಚ್ಚುತ್ತಾ ಇರೋದೆ ಎಂದಿದ್ದರು ವಿನಯ್. ಮತ್ತು ಟಾಸ್ಕ್ ಆರಂಭವಾದ ಮೇಲೆ ತನಿಷಾ ತಂಡದ ಬಟ್ಟೆಗಳಿಗೆ ಬಣ್ಣ ಹಾಕಲು ಮೈಕಲ್ ಮುಂದಾದರು. ಸಂಗೀತ ತಂಡದ ಬಟ್ಟೆಗೆ ಕಾರ್ತಿಕ್ ಬಣ್ಣ ಮೆತ್ತಿದ್ದರು. ಬಟ್ಟೆಗಳಿಗೆ ಬಣ್ಣ ಹಾಕುವ ವೇಳೆ ಎದುರಾಳಿ ತಂಡದಿಂದ ತಮ್ಮ ಬಟ್ಟೆಗಳನ್ನು ರಕ್ಷಿಸುವ ವೇಳೆ ವಿನಯ್, ಕಾರ್ತಿಕ್, ಮೈಕಲ್ ಹಾಗೂ ಅವಿನಾಶ್ ಶೆಟ್ಟಿ ಅಗ್ರೆಸಿವ್ ಆದರು. ಮೈಕಲ್ ಬಟ್ಟೆ ತಗೊಂಡಾಗ ಅವರನ್ನು ಕಾರ್ತಿಕ್ ಹಿಡಿದು ಎಳೆದು ತಳ್ಳಿದರು. ಅವಿನಾಶ್ ಶೆಟ್ಟಿ ಹಾಗೂ ವಿನಯ್ ಮಧ್ಯೆ ತಳ್ಳಾಟ ನೂಕಾಟ ನಡೆಯಿತು. ಮೊದಲ ಸುತ್ತಿನಲ್ಲಿ ಸಂಗೀತ ತಂಡ ಗೆಲುವು ಸಾಧಿಸಿತು. ಮೈಕಲ್ನ ವಿನಯ್ ತಳ್ಳಿದರು. ಮೈಕಲ್ ವಿನಯ್ ಮಧ್ಯೆ ಜಾಸ್ತಿ ನೂಕಾಟ ನಡೆಯಿತು. ಅವಿನಾಶ್ ಶೆಟ್ಟಿಯನ್ನು ಹಿಡಿದು ಎಳೆದು ಕೆಳಗೆ ಬೀಳಿಸಿ ಬೇಡ ಎಂದು ವಿನಯ್ ವಾರ್ನಿಂಗ್ ಕೊಟ್ಟದು. ನೀವೊಬ್ಬರು ವಿಲನ್ ಅಲ್ಲ ಎಂದು ಅವಿನಾಶ್ ಶೆಟ್ಟಿ ಹೇಳಿದಾಗ, ಯಾರು ವಿಲನ್ ನೋಡ್ತಾ ತೋರಿಸ್ಲಾ ನಾನು ಎಂದು ವಿನಯ್ ಅವರು ಕಿರಿಸಿದರು. ಈ ವೇಳೆ ಮತ್ತಷ್ಟು ಅಗ್ರೆಸಿವ್ ಆದ ವಿನಯ್ ಮೈಕಲ್ನ ಹಿಡಿದು ಜೋರಾಗಿ ತಳ್ಳಿ ಬೀಳಿಸಿದರು. ಆಗ ರೊಚ್ಚಿಗೆದ್ದ ಸಂಗೀತ, ಹೀಗೆ ಮಾಡುವಾಗಿಲ್ಲ, ಒಬ್ಬರನ್ನು ಇಷ್ಟು ಜೋರಾಗಿ ತಳ್ಳಿ ಬೀಳಿಸುವ ಆಗಿಲ್ಲ ಎಂದರು. ಇದು ನಿಮಗೆ ಚೆನ್ನಾಗಿ ಕಾಣ್ತಿಲ್ವಾ ಎಂದ ತನಿಷಾ ಹೇಳಿದಾಗ, ಐ ಡೋಂಟ್ ಕೇರ್ ಎಂದರು ವಿನಯ್. ಅಗ್ರೆಸಿವ್ ಆದ ಕಾರಣ ವಿನಯ್ ಅವರನ್ನು 2 ನಿಮಿಷ ಆಚೆ ನಿಲ್ಲಿಸಿದರು ಉಸ್ತುವಾರಿ ಸಿರಿ. ಕಾರ್ತಿಕ್ ಮೈಕಲ್ ಮಧ್ಯೆ ತಳ್ಳಾಟ ನೂಕಾಟ ಆಯಿತು. ಅವಿನಾಶ್ ಶೆಟ್ಟಿಯನ್ನು ವಿನಯ್ ಪದೇ ಪದೇ ತಳ್ಳಿ ಬೀಳಿಸಿದರು. ಆ ನಂತರ, ನನಗೂ ತುಂಬಾ ಏಟು ಬಿದ್ದಿದೆ, ಅವರು ಮಾಡ್ತಿರೋದು ಕಾಣ್ತಿಲ್ಲ, ನಾವು ನಿಮಗೆ ಮಾಡ್ತಿರೋದು ಕಾಣ್ತಿದೆ ಎಂದರು ವಿನಯ್. 2ನೇ ಸುತ್ತಿನಲ್ಲಿ ತನಿಷಾ ತಂಡ ಗೆಲುವು ಸಾಧಿಸಿತು. 2ನೇ ಸುತ್ತು ಮುಗಿದ ಮೇಲೆ ತಮ್ಮ ಕೈ ಬೆರಳಿಗೆ ಏಟಾಗಿರುವುದನ್ನು ವಿನಯ್ ತೋರಿಸಿದರು. ಮುಂಚೆ ಏಟಾಗಿತ್ತು, ಆದರೆ ಮೇಲೆ ಪೆಟ್ಟು ಬಿತ್ತು ಅಂತ ವಿನಯ್ ಹೇಳಿದರು. ವೈದ್ಯರ ಸಲಹೆ ಮೇರೆಗೆ ಆಟದಿಂದ ವಿನಯ್ ಹೊರಗುಳಿಯಬೇಕಾಯಿತು. ಅಂತೂ ಕಾರ್ತಿಕ್ ತೀವ್ರ ಬೆನ್ನು ನೋವು ಕಾಡಿತು. ಆಟದಿಂದ ವಿನಯ್ ಹೊರಗುಳಿಯಬೇಕಾದ ಪರಿಣಾಮ 3ನೇ ಸುತ್ತಿನಲ್ಲಿ 2 ತಂಡಗಳಿಂದ ತಲಾ ಇಬ್ಬರು ಮಾತ್ರ ಆಟದಲ್ಲಿ ಭಾಗವಹಿಸಬೇಕಿತ್ತು. ತನಿಷಾ ತಂಡದಿಂದ ತುಕಾಲಿ ಸಂತು ವರ್ತೂರು ಸಂತೋಷ್ ಆಟ ಕೇಳಿದರು. ಸಂಗೀತ ತಂಡದಿಂದ ಮೈಕಲ್ ನಮ್ರತಾ ಆಡಲು ಆರಂಭಿಸಿದರು. ತುಕಾಲಿ ಸಂತು ಮತ್ತು ಮೈಕಲ್ ಮಧ್ಯೆ ತಳ್ಳಾಟ ನಡೆಯಿತು. ತುಕಾಲಿ ಸಂತು ಅವರನ್ನು ಎತ್ತಿಕೊಂಡು ಹೋಗಿ ಅವರ ತಂಡದ ಬಳಿ ನಿಲ್ಲಿಸಿದರು ಮೈಕಲ್. ಮೊಣಕೈಯಲ್ಲಿ ಮೈಕಲ್ ತುಕಾಲಿ ಸಂತು ಮಧ್ಯೆ ತಳ್ಳಾಟ ಶುರುವಾಯಿತು. ತುಕಾಲಿ ಸಂತುಗೆ ಮೈಕಲ್ ಪದೇ ಪದೇ ಮೊಣಕೈಯಲ್ಲಿ ತಳ್ಳಿದರು. ಸಿಟ್ಟು ಹೆಚ್ಚಾದಂತೆ ಮೈಕಲ್ಗೆ ತುಕಾಲಿ ಸಂತು ಮೊಣಕೈಯಿಂದ ಜೋರಾಗಿ ಹೊಡೆದರು. 3ನೇ ಸುತ್ತಿನಲ್ಲಿ ಸಂಗೀತ ತಂಡ ಗೆಲುವು ಸಾಧಿಸಿತು. ಈ ನಿರ್ಧಾರದ ಬಗ್ಗೆ ತನಿಷಾ ತಂಡದಲ್ಲಿ ಅಪಸ್ವರ ಶುರುವಾಯಿತು. ತಾವು ಒಗೆದ ಬಟ್ಟೆಗಳು ಜಾಸ್ತಿ ಇವೆ, ಜಾಸ್ತಿ ಶುಭ್ರವಾಗಿದೆ ಎಂದು ತನಿಷಾ ತಂಡ ವಾದಿಸಿತು. ಇಲ್ಲಿ ನಿರ್ಧಾರ ಯಾವಾಗಲೂ ಒಬ್ಬರ ಕೈಯಲ್ಲಿ ಇರುತ್ತೆ. ಕೈಕಾಲು ಮುರಿದುಕೊಂಡು ಆಡೋದು ಬೇಕಾಗಿಲ್ಲ, ಮಾತುಗಳನ್ನು ಅಣಿಸಿಕೊಂಡು ಆಡೋದು ಬೇಕಾಗಿಲ್ಲ, ಇದು ಅರ್ಥ ಆಯಿತು ಎಂದು ವರ್ತೂರು ಸಂತೋಷ್ ಅವರು ತಮ್ಮ ಬೇಸರವನ್ನು ಹೊರಹಾಕಿದ್ದಾರೆ. ಮತ್ತು ನಿಮ್ಮ ತಪ್ಪನ್ನು ಬೇರೆಯವರ ಮೇಲೆ ಹಾಕೋಕೆ ನಾಚಿಕೆ ಆಗಲ್ವಾ? ವಿನಯ್ ಮೇಲೆ ಸಂಗೀತ ದಾಳಿ ಮಾಡಿದ್ದಾರೆ. ಬಿಗ್ ಬಾಸ್ ಕನ್ನಡ 10 ಶೋನಲ್ಲಿ ಸಂಗೀತ ಶೃಂಗೇರಿ ವಿನಯ್ ಗೌಡ ಜಗಳ ಆಡುವುದೇ ಹೊಸತೇನಲ್ಲ. ಈಗ ಕೊಲೆ ಕಾಪಾಡು ಟಾಸ್ಕ್ನಲ್ಲಿ ಇವರಿಬ್ಬರು ಮತ್ತೆ ಕಿತ್ತಾಡಿದ್ದಾರೆ. ವಿನಯ್ ಗೌಡ ಟಾಸ್ಕ್ ಆಡುವಾಗ ಸಂಗೀತ ಅವರನ್ನು ಡೈವರ್ಟ್ ಮಾಡಬೇಕಿತ್ತು.
ಈಗ ಅದನ್ನೇ ಇಟ್ಕೊಂಡು ಅವರಿಬ್ಬರು ಹಳೆ ವಿಷಯ ಕೆದಕಿ ಜಗಳಾಡಿದ್ದಾರೆ. ಈ ಮಧ್ಯೆ ವಿನಯ್ ಗೌಡ ಅವರು ಆದಷ್ಟು ಬೇಗ ಮನೆಯಿಂದ ಹೊರಗಡೆ ಹೋಗ್ತಾರೆ ಅಂತ ಸಂಗೀತ ಹೇಳಿದ್ದಾರೆ. ವಿನಯ್ ಗೌಡ ಸಂಗೀತ ನಡುವೆ ಮತ್ತೆ ಶುರುವಾಯಿತು ಜಗಳ. ವಿನಯ್ ಗೌಡ ಆದಷ್ಟು ಬೇಗ ಹೆಲ್ಮೆಟ್ ಹಾಕ್ತಾರೆ. ಟಾಸ್ಕ್ ಆಡುವಾಗಲೂ ಕಿತ್ತಾಡಿಕೊಂಡ ಮಾಜಿ ಸಹ ಕಲಾವಿದರು. ಅವಕಾಶ ಸಿಕ್ಕಾಗಲೆಲ್ಲ ಸಂಗೀತ ವಿನಯ್ ಗೌಡ ಕಿತ್ತಾಡುತ್ತಾರೆ. ಜಗಳ ಆಡಲು ಇವರಿಗೆ ಸರಿಯಾದ ಸಮಯ. ವಿಷಯ ಅಂತೇನಿಲ್ಲ, ಕೊಲೆ ಕಾಪಾಡು ಟಾಸ್ಕ್ನಲ್ಲಿ ಸ್ಪರ್ಧಿಗಳನ್ನು ಡೈವರ್ಟ್ ಮಾಡಬಹುದಿತ್ತು. ಸಂಗೀತ ವಿನಯ್ ಅವರು ಬೇರೆ ಬೇರೆ ತಂಡದಲ್ಲಿದ್ದರು. ಕೋಲು ಹಿಡಿದುಕೊಂಡು ನಿಂತ ವಿನಯ್ ಅವರನ್ನ ತಂಡದ ಮಾಲೀಕರಾದ ಸಂಗೀತ ಡೈವರ್ಟ್ ಮಾಡಬೇಕಿತ್ತು. ಆಗ ಸಂಗೀತ ಅವರು ವಿನಯ್ಗೆ ಹಳೆ ವಿಷಯ ತೆಗೆದು ಅಟ್ಯಾಕ್ ಮಾಡಿದ್ದಾರೆ. ಎದ್ದೇಳಿ ವಿನಯ್, ಮಾತಾಡಿ ವಿನಯ್, ಆಗ ಭಾರಿ ಮಾತನಾಡ್ತಿದ್ರಿ, ಈಗ ಲೂಸರ್, ಸಿಂಪತಿ, ಮ್ಯಾನಿಪುಲೇಟ್ ಅಂತೆಲ್ಲ ಮಾತನಾಡ್ತಿದ್ರಿ. ಓಡಿ ಬಂದಾಗ ಕಾಣಿಸಲೇ ಇಲ್ವಾ? ನೀವು ಒಂದಷ್ಟು ಪದಗಳನ್ನ ಬೇರೆಯವರ ಕಿವಿಗೆ ಹಾಕ್ತಿದ್ದೀರಾ. ನಿಮ್ಮ ಆಟ ನೀವು ಆಡಿ, ನೀವು ಮಾಡಿ ಬೇರೆಯವರ ಮೇಲೆ ಹಾಕೋಕೆ ನಾಚಿಕೆ ಆಗಲ್ವಾ? ನೀವು ಮಾಡ್ತಿರೋದನ್ನ ಎಲ್ಲರೂ ನೋಡ್ತಿದ್ದೀರಾ. ಆಟದಲ್ಲಿ ನಾನು ಅಲ್ಲಾಡಿಸಲ್ಲ ಎಂದು ಸಂಗೀತ ಅವರು ವಿನಯ್ಗೆ ಹೇಳಿ ಅಲ್ಲಿಂದಲೇ ಹೊರಟು ಹೋದರು. ಅದನ್ನು ನೋಡಿ ವಿನಯ್ ಅವರು, ಸಂಗೀತ ಬನ್ನಿ, ನೀವು ಮಾತಾಡ್ತಿರೋದನ್ನ ಕೇಳಿಸಿಕೊಳ್ಳೋಕೆ ತುಂಬಾ ಇಷ್ಟ ಎಂದು ಹೇಳಿದ್ದಾರೆ. ನೀವು ಹೀಗೆ ಆಚೆ ಹೋಗೋದು ಕಾಣಿಸ್ತಿದೆಯಾ? ಗುಡ್ ಲಕ್ ಸಂಗೀತ, ಹ್ಯಾಪಿ ಬಿಗ್ ಬಾಸ್ ಅಂತ ಹೇಳ್ತಾ ಹೋಗೋದು ಕಾಣಿಸ್ತಿದೆಯಾ? ನಿಮ್ಮ ಫ್ಯೂಚರ್ ಕಾಣಿಸ್ತಿದೆ, ಆದಷ್ಟು ಬೇಗ ಹೋಗ್ತೀರಿ ಎಂದು ಸಂಗೀತ ಹೇಳ್ತಿದ್ದಾರೆ. ವಿನಯ್ ಗೌಡ, ನನ್ನ ಕಂಡರೆ ನಿನಗೆ ಏನು ಸಮಸ್ಯೆ? ಸಂಗೀತ ಮ್ಯಾನ್ಪುಲೇಟ್ ಮಾಡ್ತಿದ್ದೀನಿ ಅಂತ ನಿಮಗೆ ಯಾಕೆ ಅನಿಸುತ್ತಿದೆ? ಯಾರಿಗೆ ಮಾಡಿದ್ದೀನಿ ಅಂತ ಹೇಳಿ. ನಾನು ಯಾವಾಗಲೂ ನಿಮ್ಮ ಬಗ್ಗೆ ಮಾತಾಡ್ತಿದ್ದೀನಿ ಅಂತ ನಿಮಗೆ ಅನಿಸುತ್ತಿರುತ್ತದೆ. ಕೊನೆಯದಾಗಿ ಕೊಲೆ ಕಾಪಾಡು ಟಾಸ್ಕ್ ನಲ್ಲಿ ವಿನಯ್ ಗೌಡ ಅವರು ಗೆದ್ದಿದ್ದಾರೆ. ಆಮೇಲೆ ವಿನಯ್ಗೆ ಸಂಗೀತ ಅವರು ಅಭಿನಂದನೆಗಳನ್ನು ತಿಳಿಸಿದ್ದಾರೆ. ವಿನಯ್ ಗೆದ್ದಿದ್ದಕ್ಕೆ ಕಾರ್ತಿಕ್ ಅವರು ಖುಷಿ ಪಟ್ಟಿದ್ದಾರೆ. ಓಕೆ ಸ್ನೇಹಿತರೆ, ಇದು ಇವತ್ತಿನ ಒಂದು ಹೊಸ ಅಪ್ಡೇಟ್ ಆಗಿದೆ. ಈ ಅಪ್ಡೇಟ್ ನಿಮ್ಗೆ ಇಷ್ಟ ಆಗಿದೆ ಅಂತ ತಿಳ್ಕೊಂಡಿದ್ದೀನಿ. ಈ ಅಪ್ಡೇಟ್ ನಿಮ್ಗೆ ಇಷ್ಟ ಆದರೆ ಸಣ್ಣದೊಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಇದೇ ರೀತಿ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಗೆಳೆಯರೆ.